ಹಾರಾಡಿ ಎಗರಾಡಿ ನನ್ನ ಎದುರಾಕೊಂಡ್ರೆ ಏಯ್ 24 ಗಂಟೆ ಟೈಮು ಕೊಡಲ್ಲ. 12 ಗಂಟೆ ಟೈಮ್ನಲ್ಲಿ ಇಡೀ ಸ್ಲಮ್ನ ಎಲ್ಲರೂ ಖಾಲಿ ಮಾಡಬೇಕು. ಇಲ್ಲ ಎಲ್ಲರೂ ಜೀವಂತವಾಗಿ ಸುಟ್ಟು ಬೂದಿ ಮಾಡಾಕ್ಬಿಡ್ತೀನಿ. ಹುಷಾರ್. ಕಣ್ತುಂಬ ನೋಡಿ ಸಂತೋಷ ಪಡ್ತಿದ್ದೀರಾ? ನಿಮ್ ಜನ್ಮಕ್ಕೆ ಸಾಹೇಬ್ರೆ, ಬಂದು ನಿಮ್ ಕಣ್ತುಂಬ ನೋಡಿ ಬಡವ್ರಿಗಾಗಿರೋ ಈ ಅನ್ಯಾಯನ ನೋಡಿ ಹೊಟ್ಟೆ ತುಂಬಾ ಹಾಲು ಕುಡಿದು ಸಂತೋಷ ಪಡಿ. ಯಾರಮ್ಮ ನೀನು? ಏನ್ ಗಲಾಟೆ? ಸ್ಲಮ್ ಖಾಲಿ ಮಾಡಿ ಅಂತ ಪಾಂಡ್ಯನ್ ಕೂಗಾಡ್ದ. ಅವನು ವಿರುದ್ಧ ಮಾತಾಡಿದಕ್ಕೆ ನಮ್ಮ ಅಣ್ಣನ್ನ ಎಲ್ಲರ ಕಣ್ಣು ಮುಂದೆನೋ ಚುಚ್ಚಿ ಸಾಯಿಸ್ದ. ನಮಗ್ ರಕ್ಷಣೆನೇ ಇಲ್ವಾ? ನಮ್ ಕೂಗಗೆ ಕೊನೆನೇ ಇಲ್ವಾ? ಏ ತಿನ್ನಟ್ಟು, ಬಾಡಿನ ಪೋಸ್ಟ್ ಮಾರ್ಟಮ್ ಕಳ್ಸು. ಕತ್ತಿನ ಫಿಂಗರ್ ಪ್ರಿಂಟ್ಸ್ ಕಳಿಸಿ ರಿಪೋರ್ಟ್ ಕಲೆಕ್ಟ್ ಮಾಡೋ. ಓಕೆ ಸರ್. ಏನಮ್ಮ ನಿನ್ನ ಹೆಸರು? ನನ್ನ ಹೆಸರು ಕಾವೇರಿ. ಕೊಲೆ ನಡೆದಾಗ ನೀನೇನ್ ಮಾಡ್ತಿದ್ದೆ? ಅವಾಗ ನಾನು ಮನೇಲಿದ್ದೆ. ಅಂದ್ರೆ ಕೊಲೆನ ನೀನು ನಿನ್ ಕಣ್ಣಿಂದ ನೋಡ್ಲಿಲ್ಲ? ನೋಡ್ದವ್ರು ಬಂದು ಕೋರ್ಟ್ನ ಸಾಕ್ಷಿ ಹೇಳ್ಬೇಕು. ಯಾರು ಹೇಳ್ತೀರಾ? ಕೂಗಾಟ ಹೋರಾಟ ಜೋರಾಗಿ ಮಾಡ್ತೀರಾ. ಧೈರ್ಯವಾಗಿ ಬಂದು ಸಾಕ್ಷಿ ಹೇಳಿ ಅಂದ್ರೆ ಈ ತರ ಹೆದರ್ಕೊಂಡು ಜಾಗ ಖಾಲಿ ಮಾಡ್ತೀರಾ. ನಿಮ್ಮಂಥವ್ರಿಗೆ ನಾವು ರಕ್ಷಣೆ ಕೊಡ್ಬೇಕಾ? ನೀನ್ ಒಳಗಡೆ ಬಂದು ಸ್ಲಮ್ ಪಾಂಡ್ಯನ್ ಮೇಲೆ ಕಂಪ್ಲೇಂಟ್ ಕೊಡಮ್ಮ. ನಿನಗೆ ದೇಹ ಬೆಳೀತೆ ಹೊರತು ಬುದ್ಧಿ ಬೆಳೀಲಿಲ್ಲ. ಕೊಲೆ ಮಾಡಿ ಬಂದು ಏನಾದ್ರೂ ಮಾಡಿ ಅಂದ್ರೆ ಏನಯ್ಯ ಮಾಡೋದು? ಕೊಲೆ ಮಾಡೋದಕ್ಕೆ ಮುಂಚೆ ಐಡಿಯಾ ಕೇಳಿದ್ರೆ ಪೊಲೀಸ್ನವ್ರು ತಿಪ್ಪರ್ ಲಗ ಹಾಕಿದ್ರು ಕ್ಲೂ ಸಿಗಬಾರದು ಅಂತ ಐಡಿಯಾ ಕೊಡ್ತಾ ಇದ್ದೆ. ದಾದಾ, ಫೀಸ್ನ ಫಿಕ್ಸ್ ಮಾಡಿ ಈ ಕೇಸಿಂದ ಎಸ್ಕೇಪ್ ಮಾಡಿ. ಹಣ ಎಷ್ಟು ಬೇಕಾದ್ರೂ ಕೊಡ್ತೀನಿ. ಸರ್, ಬಂದಿದ್ದು ಕೊಲೆ ಆಪಾದನೆ ಮೇಲೆ ಪಾಂಡ್ಯನ್ ಅರೆಸ್ಟ್ ಮಾಡ್ಬೇಕಿತ್ತು. ಮಾಡ್ರಿ, ಅರೆಸ್ಟ್ ಮಾಡಿ. ದಾದಾ, ಅದು ಹೆದರ್ಬೇಡ್ವೋ. ಅರೆಸ್ಟ್ ಮಾಡಿ ಕಟ್ಕಟೆ ನಿಲ್ಸೋವರೆಗೂ ಮಾತ್ರ ಈ ಪೊಲೀಸ್ನವ್ರಿಗೆ ಪವರ್ ಇರೋದು. ಹೊಸ ಕತೆ ಕಟ್ಟಿ ಕಟ್ಕಟೆಯಿಂದ ಬಿಡಿಸ್ಕೊಂಡ್ ಬರೋದಕ್ಕೆ ನಮ್ಮ ಕಪ್ ಕೊಟ್ಟಿರೋದು. ಮುರುಗಾವಾ, ಡೇ ಮುರುಗಾ, அந்த பொட்டில 5 ಲಕ್ಷ ಇಲ್ಲ, ಅದು ಎಡ್ತೀನಿ ಬಂದು ದಾದಾ ಕಿಟ್ಟೆ ಕೊಡ್ತಿರ. ದಾದಾ ಬರ್ತೀನಿ. ಧೈರ್ಯವಾಗಿ ಹೋಗೋ. ಯುವರ್ ಆನರ್, ಪಾಂಡ್ಯನ್ ಎಂಬ ವ್ಯಕ್ತಿ ಬಡ ಜನರು ಸೇರಬೇಕಾದ ಸ್ಲಮ್ ಜಾಗ ತನ್ನದಾಗಿಸ್ಕೋಬೇಕು ಅಂತ ಬೆದರಿಕೆ ಹಾಕಿ ಅಮಾಯಕ ವ್ಯಕ್ತಿನ ಕೊಲೆ ಮಾಡಿದ್ದಾರೆ. ಕೊಲೆಯಾದ ವ್ಯಕ್ತಿ ತಂಗಿ ಹಾಗೂ ಪೊಲೀಸರ ಹೇಳಿಕೆ ಪ್ರಕಾರ ಆರೋಪಿ ಪಾಂಡ್ಯನ್ಗೆ ಕಠಿಣ ಶಿಕ್ಷೆನೇ ವಿಧಿಸಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ದಟ್ಸ್ ಆಲ್ ಯುವರ್ ಆನರ್. ಆಬ್ಜೆಕ್ಷನ್ ಯುವರ್ ಆನರ್. ಸತ್ತಿರೋ ವ್ಯಕ್ತಿ ತಂಗಿನ 2 ಪ್ರಶ್ನೆಗಳನ್ನ ಕೇಳಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಪರ್ಮಿಷನ್ ಗ್ರಾಂಟೆಡ್. ಕಾವೇರಿ, ಕಾವೇರಿ, ಕಾವೇರಿ. ನಿಮ್ ಹೆಸರು? ಕಾವೇರಿ. ಕೊಲೆ ಆಗಿರೋ ವ್ಯಕ್ತಿ ನಿಮ್ಗೇನಾಗ್ಬೇಕು? ನಾನು ತಂಗಿ ಆಗ್ಬೇಕು. ಪಾಂಡ್ಯನ್ ಕೊಲೆ ಮಾಡಿದ್ದನ್ನ ನೀವು ಕಣ್ಣಾರ ನೋಡಿದ್ರ? ಇಲ್ಲ. ನೀವೇನ್ ಹೋಗ್ಬೋದು. ಈ ಕೇಸಿಗೆ ಸಂಬಂಧಪಟ್ಟ ಇನ್ಸ್ಪೆಕ್ಟರ್ನ ವಿಚಾರಣೆ ಮಾಡಕ್ಕೆ ಅನುಮತಿ ಕೊಡ್ಬೇಕು ಯುವರ್ ಆನರ್. ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ಯಾರು? ಕೊಲೆಯಾದ ವ್ಯಕ್ತಿ ತಂಗಿ ಕಾವೇರಿ ಸರ್. ಜೊತೆಲಿ ಯಾರು ಹೇಳಿದ್ರು? ಸ್ಲಮ್ ಜನಗಳಿದ್ರು. ಕೊಲೆಯಾದ ವ್ಯಕ್ತಿ ದೇಹನ ನೀವು ನೋಡಿದಲ್ಲಿ? ಕೊಲೆಯಾದ ವ್ಯಕ್ತಿ ತಂಗಿ ಸ್ಲಮ್ ಜನಗಳ ಜೊತೆ ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಕೊಟ್ಟಾಗ ಸರ್. ಈ ಕೊಲೆಗೆ ಐ ವಿಟ್ನೆಸ್ ಆಗಿ ಸ್ಲಮ್ ಜನ ಹೇಳಿಕೆ ಕೊಟ್ಟಿದ್ದಾರಾ, ಇಲ್ಲ ಯಾರಾದ್ರೂ ಸಾಕ್ಷಿ ಹಾಕಿದಾರಾ?
ಪ್ರತ್ಯಕ್ಷ ಸಾಕ್ಷಿಗಳಾಗಿ ಯಾರು ಹೇಳಿಕೆ ಕೊಟ್ಟಿಲ್ಲ ಸರ್. ನೀವೇನು ಹೋಗ್ಬೋದು. ಯೋರ್ ಆನರ್, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಹಾಗೂ ಫಿಂಗರ್ ಪ್ರಿಂಟ್ಸ್ ರಿಪೋರ್ಟ್ನ ಕೋರ್ಟ್ ಮುಂದೆ ಹಾಜರುಪಡಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ಇದು ಕೊಲೆಯಾದ ವ್ಯಕ್ತಿಯ ಪೋಸ್ಟ್ಮಾರ್ಟಮ್ ರಿಪೋರ್ಟ್. ಇದು ಕೃತ್ಯಕ್ಕೆ ಬಳಸಿದಂತ ಫಿಂಗರ್ ಪ್ರಿಂಟ್ ರಿಪೋರ್ಟ್. ಇದು ಪಾಂಡ್ಯನ್ ಅವರ ಫಿಂಗರ್ ಪ್ರಿಂಟ್ಸ್ ಇರೋ ಫೈಲ್. ಕೃತ್ಯಕ್ಕೆ ಬಳಸಿದ ಕತ್ತಿಯ ಮೇಲಿನ ಫಿಂಗರ್ ಪ್ರಿಂಟ್ಗೂ ಪಾಂಡ್ಯನ್ ಅವರ ಫಿಂಗರ್ ಪ್ರಿಂಟ್ಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಯೋರ್ ಆನರ್. ಯೋರ್ ಆನರ್, ಪಾಂಡ್ಯನ್ ಕೊಲೆ ಮಾಡಿದ್ರೆ ತಾನೆ ಫಿಂಗರ್ ಪ್ರಿಂಟ್ಸ್ ಇರೋಕ್ ಸಾಧ್ಯ? ಪ್ರತ್ಯಕ್ಷ ಸಾಕ್ಷಿಗಳಿಲ್ಲ, ತಂಗಿ ಹೇಳಿಕೆನ ಪರಿಗಣಿಸೋ ಹಾಗಿಲ್ಲ. ಪಾಂಡ್ಯನ್ ಸೇರ್ಬೇಕಾಗಿರೋ ಸ್ಲಮ್ ಜಾಗನ ಬಿಟ್ಕೊಡ್ಬಾರ್ದು ಅಂತ ಸ್ಲಮ್ ಜನ ಆಡಿರೋ ನಾಟಕ ಇದು. ಸಮಾಜದ ಪ್ರತಿಷ್ಠಿತ ವ್ಯಕ್ತಿ ಪಾಂಡ್ಯನ್ ಮೇಲೆ ಹೊರಿಸಿರೋ ಸುಳ್ಳಾರೋಪ ಸರಿಯಲ್ಲ. ಸೊ ಸಾಕ್ಷಿ ಆಧಾರಗಳು ಇಲ್ಲದೆ ಇರೋದ್ರಿಂದ ನನ್ನ ಕಕ್ಷಿದಾರರನ್ನು ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ದಟ್ಸ್ ಆಲ್ ಯೋರ್ ಆನರ್. ಸಾಕ್ಷ್ಯಾಧಾರಗಳನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಯಾವುದೇ ತಪ್ಪು ಮಾಡದ ಪಾಂಡ್ಯನ್ ರವರನ್ನ ನ್ಯಾಯಾಲಯವು ನಿರಪರಾಧಿ ಎಂದು ತೀರ್ಮಾನಿಸಿ ಬಿಡುಗಡೆ ಮಾಡಿದೆ. ಸರ್, ಸೂರ್ಯ ಸರ್, ಏನು? ಅಲ್ಲ, ಕೊಲೆ ಮಾಡಿರೋ ಕತ್ತಿ ಅಲ್ಲೇ ಇದೆ, ಆದ್ರೆ ಫಿಂಗರ್ ಪ್ರಿಂಟ್ಸ್ ಮಾತ್ರ ಚೇಂಜ್ ಆಗಿದೆ. ಅದೇಗೆ? ನೀನ್ ಕೊಲೆ ಮಾಡಿದ ಕತ್ತಿ ನೀನೇ ಇಟ್ಕೋ. ಇದೆಲ್ಲ ಹೇಗ್ ಸಾಧ್ಯ? ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಮನೆ ತಿರುಪೆ ತಿನ್ನೋ ತಿರುಪೆ ನನ್ನ ಮಕ್ಕ ಬಂದ ಹೊರಗಡೆ. ನನ್ನ ಮಕ್ಕ, ನಾನು ವರ್ಷ ಬಿಸಾಕೋದನ್ನೇ ಕಾನೂನೇ ಭಿಕ್ಷೆ ಅಂತ ತಿಳ್ಕೊಂಡು ಕಣ್ಣು ಮುಚ್ಚಿ ಕೂತಿರುವಾಗ ನೀವು ಆ ಕಾವೇರಿನ ಇಟ್ಕೊಂಡು ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀರೇನಲ್ಲೇ? ಕಾವೇರಿ ಅವಳೇನು ಪಾಪ ತೊಳೆಯೋ ಕೊಡಗಿದ ಕಾವೇರಿನ? ಅವಳನ್ನ ಕೊಚ್ಚಾಕ್ತೀನಿ. ನೀವೆಲ್ಲ ಜಾಗ ಖಾಲಿ ಮಾಡ್ಲಿಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಜೀವಂತವಾಗಿ ಊಟ ಹಾಕ್ಬಿಡ್ತೀನಿ. ಸೂರ್ಯ, ಏನಿದೆಲ್ಲ? ನಿನ್ ಕರ್ಮಕಾಂಡದ ಕೊನೆಯ ದಿನ ಇದು. ಈ ಬಡ ಜನರ ರಕ್ತ ಬಿಟ್ಟಿ ಬಿಡೋ ಕಾವೇರಿ ನೀರು ಅಲ್ಲ, ಅವ್ರ ಮೈ ಚರ್ಮ. ನೀನ್ ಹಾಕೊಂಡಿರೋ ಚಪ್ಲಿನೂ ಅಲ್ಲ, ನಿನ್ ಮೈ ಚರ್ಮನ ಸುಲಿದು. ಆ ಪಾಂಡ್ಯನ್ ಪವರ್ ಏನು ಅಂತ ಗೊತ್ತಿದ್ರು ಕೂಡ ನೀನು ಪಾಪ ಸುತ್ಕೊಳ್ಳೋ ತಪ್ಪು ಮಾಡ್ತಿದ್ಯಾ ಸೂರ್ಯ. ಈ ಜನಕ್ಕೆ ಸುತ್ಕೊಂಡಿರೋ ಪಾಂಡ್ಯನ ಪಾಪನ ಕಿತ್ತಾಕ್ತೇನೆ. ಸ್ವಾತಂತ್ರ್ಯ ದಿನ ಆಚರಣೆಯಲ್ಲಿ ಭಾರತದ ಬಾವುಟಕ್ಕೆ ತಲೆ ಎತ್ತಿ ನಮಸ್ಕಾರ ಮಾಡೋ ನೀವು ಇಂಥ ರೌಡಿಗಳಿಗೆ ಗುಂಡಗಳಿಗೆ ತಲೆ ಬಗ್ಸಿ ನಮಸ್ಕಾರ ಮಾಡೋದನ್ನ ನಿಲ್ಸೋವರೆಗೂ ನಿಮ್ಮನ್ನ ಕಿತ್ತು ತಿನ್ನ ಪಾಂಡ್ಯರುಗಳು ಹುಡ್ತಾನೆ ಇರ್ತಾರೆ. ನೀವು ಧೈರ್ಯವಾಗಿ ತಲೆ ಎತ್ತಬೇಕು ಅಂದ್ರೆ ಬೇಡ ಸೂರ್ಯ, ನನ್ ಕೊಲ್ಬೇಡ, ಬಿಟ್ಬಿಡು. ಹುಟ್ಟು ಸೂರ್ಯ ಬೆಳಕನ್ನು ಕೊಡ್ತಾನೆ, ಮೆಟ್ಟು ಈ ಸೂರ್ಯ